ಹಲೋ ಗೈಸ್, ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ದಿಢೀರನೆ RCB ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ. RCB ಹೊಸ ಪ್ಲೇಯಿಂಗ್ 11 ಹೀಗಿದೆ ನೋಡಿ. ಇನ್ನು RCB ತಂಡ ಇಂದು SR ವಿರುದ್ಧ ಮತ್ತೊಂದು ಪಂದ್ಯ ಆಡ್ತಿದೆ. ಈ ಒಂದು ಪಂದ್ಯಕ್ಕೆ ನಮ್ಮ RCB ತಂಡದಲ್ಲಿ ಹೊಸ ಪ್ಲೇಯಿಂಗ್ 11 ಪ್ರಕಟ ಆಗಿದೆ. ಯಾರೆಲ್ಲ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳೋದಾದರೆ ನೋಡ್ಬೋದು ವೀಕ್ಷಕರೇ. ಇನ್ನು ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು RCB ಇಂದು SR ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. RCB ತಂಡ ಇಂದು ಗೆಲ್ಲಬೇಕಾದ್ರೆ ಈ ಒಂದು ಬದಲಾವಣೆ ಆಗಲೇಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಈ ಒಂದು ಪಂದ್ಯಕ್ಕೆ ಇರೋದಿಲ್ಲ. ಬಟ್ ಅವರ ಒಂದು ಜಾಗಕ್ಕೆ ಇನ್ನು ಕ್ಯಾಮ್ರನ್ ಗ್ರೀನ್ ಬರ್ತಾರಾ ಅಥವಾ ಲುಕಿ ಫರ್ಗೂಸನ್ ಬರ್ತಾರಾ ಅಂತ ಕಾದು ನೋಡಬೇಕು. ಇದು RCB ತಂಡದ ಹೊಸ ಬದಲಾವಣೆ ಅಂತ ಹೇಳ್ಬೋದು. ಅದೇ ರೀತಿಗೆ ನಮ್ಮ ತಂಡದಲ್ಲಿ ವೈಸಾಖ್ ವಿಜಯ್ ಕುಮಾರ್ ಅದ್ಭುತ ಪ್ರದರ್ಶನ ಕೊಡ್ತಾ ಇದ್ದಾರೆ. ಒಂದು ವೇಳೆ ಏನಪ್ಪ ಅಂದರೆ ಬ್ಯಾಟಿಂಗ್ ನಮ್ಮ ತಂಡದಲ್ಲಿ ಈಗ ಸ್ಟ್ರೆಂತ್ ಇದೆ, ಹೀಗಾಗಿ ಬಾಲಿಂಗ್ನಲ್ಲಿ ಸ್ವಲ್ಪ ನಾವು ಈಗ ಚೇಂಜಸ್ ಮಾಡ್ಕೋಬೇಕು. ಇನ್ನು ಟಾಮ್ ಕರ್ನ್ ಅವರು ತಂಡಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಇಲ್ಲಿ ಹೆಚ್ಚಿದೆ. ಇದು ಏನಪ್ಪ ಅಂದರೆ RCBಯ ಹೊಸ ಪ್ಲೇಯಿಂಗ್ 11 ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು.